ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಜಾನ್ವಿ. ನ್ಯೂಸ್ ಸೆನ್ಸ್ ನೋಡಿದ ಮೇಲೆ ನಿಮ್ಗೇನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವೀಕ್ಷಕರೇ, ಈ ರಾಮ ಮಂದಿರ ಕಟ್ಟೋದ್ರಿಂದ ಯಾರಿಗೇನು ಉಪಯೋಗ? ಅದ್ರ ಬದಲು ಒಂದು ಆಸ್ಪತ್ರೆ ಕಟ್ಟಿದರೆ ಎಷ್ಟು ಉಪಯೋಗ ಆಗ್ತಾ ಇತ್ತು. ಈ ರಾಮ ಮಂದಿರ ಕಟ್ಟೋ ಬದಲು ಒಂದೊಳ್ಳೆ ಸ್ಕೂಲ್ ಕಟ್ಟಿದರೆ ಈ ದೇಶದ ಮಕ್ಕಳಿಗೆ ಶಿಕ್ಷಣ ಆದರೂ ಸಿಗ್ತಾ ಇತ್ತು. ಇಂಥ ಡೈಲಾಗ್ಗಳನ್ನು ಬಹುಶಃ ಕಿವಿ ಕಿತ್ತೋಗೋ ಅಷ್ಟು ಅಥವಾ ಕಿವಿಲಿ ರಕ್ತ ಬರೋ ಸಲ ಕೇಳಿರಬಹುದು ಅಲ್ವಾ ನಾವೆಲ್ಲ. ಎಸ್, ಇಂಥ ಮಾತುಗಳನ್ನು ಕೇಳಿದಾಗೆಲ್ಲ ಏನನ್ಸುತ್ತೆ ಗೊತ್ತಾ? ವಾಪಸ್ ಪ್ರಶ್ನೆ ಕೇಳಬೇಕು ಅನ್ಸುತ್ತೆ. ಇಷ್ಟು ವರ್ಷದಲ್ಲಿ ತಾಜ್ ಮಹಲ್ ಇರೋ ಜಾಗದಲ್ಲಿ ಶಾಲೆ ಆಸ್ಪತ್ರೆ ಕಟ್ಟಬಹುದಾಗಿತ್ತು ಅಂತ ಯಾಕೆ ಯಾರೊಬ್ಬರು ಗೊಣಗಾಡಲಿಲ್ಲ? ದೇಶದ ತುಂಬ ಎಕರೆಗಟ್ಟಲೆ ಜಾಗ ಅಕ್ವೈರ್ ಮಾಡಿರೋ ನೂರಾರು ಮಸೀದಿ ಚರ್ಚ್ಗಳಿವೆ. ಆ ಜಾಗದಲ್ಲಿ ಧರ್ಮಾಸ್ಪತ್ರೆ ಕಟ್ಟಬಹುದಾಗಿತ್ತು, ಶಾಲೆ ಕಟ್ಟಬಹುದಾಗಿತ್ತು ಅಂತ ಯಾಕೆ ಯಾರು ಪ್ರಶ್ನೆ ಮಾಡಿಲ್ಲ? ಬೇಡ, ಬಾಬ್ರಿ ಮಸೀದಿ ಇದ್ದಾಗ ಆ ಜಾಗದಲ್ಲಿ ಶಾಲೆ, ಕಾಲೇಜು, ಆಸ್ಪತ್ರೆ ಇದ್ಯಾವುದು ಬೇಕು ಅನಿಸಿರ್ಲಿಲ್ಲ. ಈಗ ಯಾಕೆ ರಾಮ ಮಂದಿರ ಇರೋ ಜಾಗದಲ್ಲಿ ಆಸ್ಪತ್ರೆ ಬೇಕು ಅನ್ನಿಸ್ತಾ ಇದೆ? ಈಗ ಯಾಕೆ ಶಾಲೆ ಅಗತ್ಯ ಕಾಣಿಸ್ತಾ ಇದೆ ಇವರಿಗೆ? ಸೆಕ್ಯುಲರಿಸ್ಟ್ಗಳಿಗೆ, ಪ್ರಗತಿಪರರಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಅಯೋಧ್ಯೆಯಲ್ಲಿ ಒಂದು ಹೈಟೆಕ್ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಆಯಿತು ಅಂತಲೇ ಅಂದ್ಕೊಳ್ಳೋಣ. ಅಲ್ಲಿಗೆ ದೇಶದ ಮೂಲೆ ಮೂಲೆಯಲ್ಲಿರೋ ಪೇಷಂಟ್ಗಳನ್ನೆಲ್ಲ ಕರ್ಕೊಂಡು ಹೋಗಿ ಸೇರ್ಸಕ್ಕಾಗತ್ತಾ? ಅಯೋಧ್ಯೆಯಲ್ಲಿ ದೊಡ್ಡ ಆಸ್ಪತ್ರೆ ಕಟ್ಟಿದ್ದಾರೆ, ನಾನು ಅಲ್ಲೇ ಅಡ್ಮಿಟ್ ಆಗಬೇಕು ಅಂತ ಬೆಂಗಳೂರಲ್ಲಿರೋ ಪೇಷಂಟ್ ಅಲ್ಲಿಗೆ ಹೋಗಿ ಅಡ್ಮಿಟ್ ಆಗ್ತಾನ? ಎಮರ್ಜೆನ್ಸಿ ಇದ್ದಾಗ ಹತ್ತಿರದಲ್ಲಿರೋ ಆಸ್ಪತ್ರೆಗೆ ಸೇರ್ತಾನೆ ಹೊರತು ಅಯೋಧ್ಯೆಗೆ ಹೋಗೋದಿಲ್ಲ. ಅಥವಾ ಅಯೋಧ್ಯೆಯಲ್ಲಿ ಅದ್ಭುತವಾದ ಆಸ್ಪತ್ರೆ ಕಟ್ಟಿದಾರಂತೆ, ಹೋಗಿ ನೋಡಬೇಕು ಅಂತ ಟ್ರಿಪ್ ಕೂಡ ಹಾಕೋದಿಲ್ಲ. ಹೌದು ತಾನೇ? ಇನ್ನು ಶಾಲೆ ವಿಷಯಕ್ಕೆ ಬಂದರೂ ಕೂಡ ಅಷ್ಟೇ. ಅಯೋಧ್ಯೆಯಲ್ಲಿ ಶಾಲೆ ನಿರ್ಮಾಣ ಮಾಡಿದ್ದಾರೆ ಅಂತ ಕರ್ನಾಟಕದಿಂದ, ತಮಿಳುನಾಡಿಂದ ಯಾರೂ ಅಯೋಧ್ಯೆಯಲ್ಲಿರೋ ಸ್ಕೂಲಿಗೆ ಸೇರಿಸೋದಕ್ಕೆ ಹೋಗೋದಿಲ್ಲ. ಈ ಶಾಲೆ ಆಗಲಿ ಆಸ್ಪತ್ರೆ ಆಗಲಿ ಅಯೋಧ್ಯೆಗೆ ಮತ್ತು ಅಲ್ಲಿರೋ ಜನಗಳಿಗೂ ಮಾತ್ರ ಸೀಮಿತ ಆಗತ್ತೆ. ಹೌದೋ ಅಲ್ವೋ? ಆದರೆ ರಾಮ ಜನ್ಮಭೂಮಿಯಲ್ಲಿ ಈಗ ನಿರ್ಮಾಣವಾಗಿರೋ ರಾಮ ಮಂದಿರ ಕೇವಲ ಅಯೋಧ್ಯೆಯ ಸ್ಥಳೀಯರಿಗೆ ಮಾತ್ರ ಸೀಮಿತ ಆಗತ್ತಾ? ನೋ. ಅಯೋಧ್ಯೆಗೆ ಇನ್ಮುಂದೆ ಇಡೀ ದೇಶದಿಂದ ಮತ್ತು ವಿದೇಶದಿಂದ ಲಕ್ಷಾಂತರ ಭಕ್ತರು, ಪ್ರವಾಸಿಗರು ಪ್ರತಿದಿನ ಅಯೋಧ್ಯೆಗೆ ಭೇಟಿ ನೀಡ್ತಾರೆ, ರಾಮನ ದರ್ಶನ ಪಡಿತಾರೆ. ಓಕೆ, ಇದರಿಂದ ಯಾರಿಗೇನು ಲಾಭ ಅಂತ ನೀವು ಕೇಳಬಹುದು. ಇದರಿಂದ ದೇಶದ ಪ್ರವಾಸೋದ್ಯಮ ಇಲಾಖೆಗೆ ದೊಡ್ಡ ಮಟ್ಟದ ಆದಾಯ ಹರಿದು ಬರುತ್ತೆ, ಪ್ರವಾಸೋದ್ಯಮ ಬೆಳೆಯುತ್ತೆ. ಅಯೋಧ್ಯೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಎಕಾನಮಿ ಮೇಲೆ ಪಾಸಿಟಿವ್ ಪರಿಣಾಮ ಬೀರುತ್ತೆ. ಆ ಮೂಲಕ ದೇಶದ ಆರ್ಥಿಕತೆಗೂ ಅಯೋಧ್ಯೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅಲ್ಲಿ ವ್ಯಾಪಾರ, ವ್ಯವಹಾರ, ಹೋಟೆಲ್ ಉದ್ಯಮ, ಲಾಡ್ಜಿಂಗ್, ಬೋರ್ಡಿಂಗ್, ಟ್ರಾನ್ಸ್ಪೋರ್ಟೇಷನ್ ಹೀಗೆ ಹಲವಾರು ವಹಿವಾಟುಗಳು ಹೆಚ್ಚಾಗ್ತವೆ. ಇದೆಲ್ಲದರ ಲಾಭ ದೇಶಕ್ಕೆ ಅಲ್ವಾ? ಓಕೆ, ಹಾಗಾದರೆ ಆಸ್ಪತ್ರೆ ಮತ್ತು ಶಾಲೆ ಬೇಕು ಅಂತ ಹೇಳಿದ್ದು ತಪ್ಪ ಅಂತ ನೀವು ಕೇಳಬಹುದು. ಖಂಡಿತ ತಪ್ಪಲ್ಲ. ನೀವು ಗಮನಿಸಬೇಕಾಗಿರೋ ಅಂಶ ಏನಂದರೆ, ಈಗ ಅಯೋಧ್ಯೆಯಲ್ಲಿ ಶಾಲೆಗಳ ಕೊರತೆ ಇಲ್ಲ, ಶಾಲೆಗಳಿಗೆ ಮಕ್ಕಳ ಕೊರತೆ ಇದೆ. ಅದೇ ರೀತಿ ಅಯೋಧ್ಯೆ ಆಸ್ಪತ್ರೆ ಸೌಲಭ್ಯದಿಂದ ವಂಚಿತವಾಗಿಲ್ಲ. ಸಾಕಷ್ಟು ಆಸ್ಪತ್ರೆಗಳಲ್ಲಿವೆ. ಖಾಸಗಿ ಶಾಲೆಗಳು, ಸರ್ಕಾರಿ ಶಾಲೆಗಳು, ಖಾಸಗಿ ಆಸ್ಪತ್ರೆಗಳು, ಸರ್ಕಾರಿ ಆಸ್ಪತ್ರೆಗಳು ಎಲ್ಲವೂ ಅಗತ್ಯಕ್ಕಿಂತ ಹೆಚ್ಚೇ ಇವೆ. ಇದೇ ಜಾಗದಲ್ಲಿ ಶಾಲೆ ಮತ್ತು ಆಸ್ಪತ್ರೆ ಆಗಬೇಕು ಅನ್ನೋ ಅನಿವಾರ್ಯತೆ ಅಯೋಧ್ಯೆಗೆ ಖಂಡಿತವಾಗಿಯೂ ಇಲ್ಲ. ಅಷ್ಟೂ ಬೇಕೇ ಬೇಕು ಅಂದರೆ ವಿರೋಧಿಗಳ ಬಾಯಿ ಮುಚ್ಚೋಕೆ ಅಯೋಧ್ಯೆಯಲ್ಲಿ ಇನ್ನೊಂದು ಶಾಲೆ ಮತ್ತು ಆಸ್ಪತ್ರೆ ನಿರ್ಮಾಣ ಮಾಡೋದು ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ದೊಡ್ಡ ವಿಷಯವೇ ಅಲ್ಲ. ಹೀಗಿರುವಾಗ ಇವರು ಅಲ್ಲಿ ರಾಮ ಮಂದಿರದಿಂದ ಏನು ಲಾಭ ಅಂತ ಕೇಳೋದಾಗ್ಲಿ, ಆಸ್ಪತ್ರೆ ಇರಬೇಕಾಗಿತ್ತು, ಶಾಲೆ ಇರಬೇಕಾಗಿತ್ತು ಅನ್ನೋದಾಗ್ಲಿ, ರಾಮ ಮಂದಿರದ ಹೆಸರಲ್ಲಿ ಹಣ ಹೊಡಿತಾ ಇದ್ದಾರೆ ಅನ್ನೋದಾಗ್ಲಿ, ಇವೆಲ್ಲ ಶುದ್ಧ ಅಜೆಂಡಾ, ಶುದ್ಧ ಪ್ರಾಪಗ್ಯಾಂಡಾ, ಶುದ್ಧ ರಾಜಕೀಯ ಅಷ್ಟೇ. ವೀಕ್ಷಕರೇ, ಇವರ ಬಾಯಿ ಮುಚ್ಚೋದಕ್ಕೆ ಗುಜರಾತ್ನ ಸ್ಟ್ಯಾಚ್ಯೂ ಆಫ್ ಯೂನಿಟಿಗಿಂತ ದೊಡ್ಡ ಉದಾಹರಣೆ ಬೇಡ. 2013ರಲ್ಲಿ ಅಂದಿನ ಗುಜರಾತ್ ಮುಖ್ಯಮಂತ್ರಿ ಅಂದರೆ ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 3,000 ಕೋಟಿ ವೆಚ್ಚದಲ್ಲಿ ಭಾರತ ರತ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆ ನಿರ್ಮಾಣಕ್ಕೆ ಕೈ ಹಾಕಿದಾಗ
ಈ ವಿರೋಧಿಗಳು ಇಂಥದ್ದೇ ಮಾತುಗಳನ್ನ ಆಡಿ ವಿರೋಧಿಸಿದ್ರು, ವ್ಯಂಗ್ಯ ಮಾಡಿದ್ರು. ಕುಖ್ಯಾತ ಯೂಟ್ಯೂಬರ್ಗಳಾದ ಧ್ರುವರಾತಿ, ಆಕಾಶ್ ಬ್ಯಾನರ್ಜಿ, ಪತ್ರಕರ್ತ ರವೀಶ್ ಕುಮಾರ್ ಇವರೆಲ್ಲ ಇದನ್ನ ಸ್ಕ್ಯಾಮ್ ಅಂದರು. ಇದು ಪಕ್ಕಾ ಫ್ಲಾಪ್ ಶೋ ಆಗುತ್ತೆ ಅಂದರು. ಏನೇನು ನೆಗೆಟಿವ್ ಮಾಡಬಹುದು ಎಲ್ಲನೂ ಮಾತಾಡಿದ್ರು. ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಆಗ್ತಾ ಇರೋ ಖರ್ಚು ನೋಡಿದ್ರೆ 1 ಶತಮಾನ ಆದರೂ ಇದಕ್ಕೆ ಹಾಕಿರೋ ದುಡ್ಡು ವಾಪಸ್ ಬರಲ್ಲ ಅಂದರು ರವಿಶಂಕರ್. ಇನ್ನು ರಾಹುಲ್ ಗಾಂಧಿ ಸೇರಿದ ಹಾಗೆ ಎಡಬಿಡಂಗಿ ಜರ್ನಲಿಸ್ಟ್ಗಳು, ಬುದ್ಧಿಜೀವಿಗಳು ಎಲ್ಲರೂ ಇದು ಮೇಡ್ ಇನ್ ಚೈನಾ ಪ್ರಾಜೆಕ್ಟ್, ಮೋದಿ ಸುಮ್ಮನೆ ಮೇಕ್ ಇನ್ ಇಂಡಿಯಾ ಅಂತ ಪ್ರಚಾರ ಮಾಡ್ತಾರೆ, ಆದರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಪ್ರಾಜೆಕ್ಟ್ ಮಾತ್ರ ಚೈನಾದವರು ಕೊಟ್ಟಿದ್ದಾರೆ ಅಂತ ಸುಳ್ಳು ಸುದ್ದಿ ಹಬ್ಸಿದ್ರು. ಇನ್ನು ಧ್ರುವರಾತಿ ಏನು ಹೇಳಿದ್ದ ಗೊತ್ತಾ? ಜಗತ್ಪ್ರಸಿದ್ಧ ತಾಜ್ ಮಹಲ್ನಿಂದ ಬರ್ತಾ ಇರೋ ವಾರ್ಷಿಕ ಆದಾಯನೇ 25 ಕೋಟಿ. ಅಂಥದ್ರಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ 120 ವರ್ಷ ಆದರೂ ಹಾಕಿರೋ ಬಂಡವಾಳನ ರಿಕವರ್ ಮಾಡೋಕ್ಕಾಗೋದಿಲ್ಲ ಅಂತ ಜಡ್ಜ್ಮೆಂಟ್ ಪಾಸ್ ಮಾಡಿದ್ದ. ಇಂಥ ಪಾಯಿಂಟ್ಗಳಿಗಾದರೂ ಉತ್ತರ ಕೊಡಬಹುದು. ಜರ್ನಲಿಸ್ಟ್ ರವಿಶಂಕರ್ ಇನ್ನೂ ಒಂದು ಹೊಸ ಕ್ಯಾತೆ ತೆಗೆದಿದ್ದ. ನೆಹರು ವಿರುದ್ಧ ಪಟೇಲ್ರನ್ನ ಎತ್ತಿ ಕಟ್ಟೋ ತಂತ್ರ ಇದು ಅಂತ. ಇದು ಯಾವುದು ವರ್ಕ್ ಆಗದೆ ಇದ್ದಾಗ ಸರ್ದಾರ್ ಪಟೇಲ್ ಅವರಿಗೆ ಈ ಪ್ರತಿಮೆ ನಿರ್ಮಾಣದಲ್ಲಿ ನಂಬಿಕೆ ಇಲ್ಲ, ಅವರ ಆಶಯಕ್ಕೆ ಅವರ ನಂಬಿಕೆಗೆ ವಿರುದ್ಧವಾಗಿ ಇದನ್ನು ನಿರ್ಮಿಸಿದ್ದಾರೆ ಅಂತ ಕೂಡ ಹಬ್ಸಿದ್ರು. ಆದರೆ ಮೋದಿಜಿ ಇಂಥ ಯಾವ ಟೀಕೆ ವಿರೋಧಗಳನ್ನು ಲೆಕ್ಕಕ್ಕೆ ತಗೊಳ್ಳೇ ಇಲ್ಲ. ಇದಕ್ಕೆಲ್ಲ ನಂತರ ತಾನಾಗೆ ಉತ್ತರ ಸಿಗುತ್ತೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಯಾರೇನೇ ಕೂಗಾಡಲಿ ಅವರು ಪಟೇಲ್ ಅವರ ಪ್ರತಿಮೆ ನಿರ್ಮಾಣ ಮಾಡೇ ಬಿಟ್ರು. 2018ರಲ್ಲಿ ಲೋಕಾರ್ಪಣೆ ಕೂಡ ಆಗೇ ಹೋಯಿತು. ವೀಕ್ಷಕರೇ, ಈಗ ನಾನು ಕೊಡೋ ಅಂಕಿಅಂಶಗಳನ್ನು ಒಂದು ಸಲ ಗಮನ ಇಟ್ಟು ನೋಡಿ. ಕೇವಲ 2023ರಲ್ಲಿ ಕೇವಾಡಿಯಾದ ನರ್ಮದಾ ನದಿ ದಡದಲ್ಲಿರೋ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನು ನೋಡೋದಕ್ಕೆ ಬಂದಿರೋ ಪ್ರವಾಸಿಗರ ಸಂಖ್ಯೆ 50 ಲಕ್ಷಕ್ಕೂ ಹೆಚ್ಚು. ಲೋಕಾರ್ಪಣೆ ಆಗಿರೋ 5 ವರ್ಷದಲ್ಲಿ ಇದು ರೆಕಾರ್ಡ್ ಫುಟ್ಫಾಲ್. ಉಕ್ಕಿನ ಮನುಷ್ಯನ ಪ್ರತಿಮೆ ನೋಡೋದಕ್ಕೆ ಡಿಸೆಂಬರ್ 24ನೇ ತಾರೀಕು ಭಾನುವಾರ ಒಂದೇ ದಿನ ಸುಮಾರು 80,000 ಪ್ರವಾಸಿಗರು ಬಂದಿದ್ರು. ಇದು ಆಲ್ ಟೈಮ್ ರೆಕಾರ್ಡ್. ಅಧಿಕೃತ ಮಾಹಿತಿಗಳ ಪ್ರಕಾರ 2018ರಿಂದ 2023 ಡಿಸೆಂಬರ್ ತನಕ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡೋದಕ್ಕೆ ಬಂದಿರೋ ಪ್ರವಾಸಿಗರ ಸಂಖ್ಯೆ ಬರೋಬ್ಬರಿ 1.25 ಕೋಟಿ. 182 ಮೀಟರ್ ಎತ್ತರ ಇರೋ ಈ ಪ್ರತಿಮೆಯನ್ನು ನೋಡೋಕೆ ಬರೋದಕ್ಕೆ ಟಿಕೆಟ್ ಇಟ್ಟಿದೆ ಸರ್ಕಾರ. ಒಂದು ಚಿಕ್ಕ ಅಮೌಂಟ್ ಕೊಟ್ಟು ಟಿಕೆಟ್ ತಗೊಂಡು ಹೋಗಬೇಕಾಗತ್ತೆ. ಈ 5 ವರ್ಷದಲ್ಲಿ ಹಾಗೆ ಟಿಕೆಟ್ ಮಾರಾಟದಿಂದ ಬಂದಿರೋ ಆದಾಯ ಎಷ್ಟು ಗೊತ್ತಾ? 400 ಕೋಟಿ ರೂಪಾಯಿ. ಕೋವಿಡ್ ಅನ್ನೋ ಒಂದು ಸಂಕಷ್ಟ ಬರದೇ ಹೋಗಿದ್ದಿದ್ರೆ ಬಹುಶಃ ಇಷ್ಟೊತ್ತಿಗೆ ಸುಮಾರು 2,000 ಕೋಟಿ ಆದಾಯ ಕೇವಲ ಟಿಕೆಟ್ನಿಂದಾನೇ ಬಂದಿರ್ತಾ ಇತ್ತು. ನಿಮ್ಗೆ ಆಶ್ಚರ್ಯ ಆಗಬಹುದು. ಅಮೆರಿಕಾದ ನ್ಯೂಯಾರ್ಕ್ನಲ್ಲಿರೋ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಜಗತ್ತಿನ ಅತ್ಯಂತ ಪ್ರಖ್ಯಾತ ಪ್ರವಾಸಿ ತಾಣ. ಆದರೆ ನಮ್ಮ ದೇಶದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಆಕರ್ಷಣೆ ದೃಷ್ಟಿನಲ್ಲಿ ಅದನ್ನು ಕೂಡ ಮೀರಿಸ್ಬಿಟ್ಟಿದೆ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡೋದಕ್ಕೆ ಬರೋ ಡೈಲಿ ಫುಟ್ಫಾಲ್ ಸುಮಾರು 10,000. ಆದರೆ ಪಟೇಲರ ಪ್ರತಿಮೆ ನೋಡೋಕೆ ಗುಜರಾತ್ಗೆ ಬರೋ ಜನರ ಸಂಖ್ಯೆ ಪ್ರತಿದಿನ 15,000. ಇಲ್ಲಿಗೆ ಬರೋ ಪ್ರವಾಸಿಗರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೇಗೆ ಜಾಸ್ತಿ ಆಗ್ತಾ ಇದೆ ಅಂದರೆ 2018ರಲ್ಲಿ 4.5 ಲಕ್ಷ, 2019ರಲ್ಲಿ 27 ಲಕ್ಷ, 2020ರಲ್ಲಿ ಕೋವಿಡ್ ಇದ್ದಿದ್ದರಿಂದ ತಿಂಗಳುಗಟ್ಟಲೆ ಕ್ಲೋಸ್ ಇರೋ ಹಾಗಾಯಿತು. ಬರೀ 12 ಲಕ್ಷ ಜನ ಬಂದು ಹೋದರು. ಆದರೆ 2021ರಲ್ಲಿ ಮತ್ತೆ ಜನರ ಜಾತ್ರೆ ಆರಂಭ ಆಯಿತು. ಬರೋಬ್ಬರಿ 34 ಲಕ್ಷ ಮಂದಿ ಬಂದರು. 2022ರಲ್ಲಿ ಇದು 46 ಲಕ್ಷಕ್ಕೆ ಏರ್ತು. ಸ್ನೇಹಿತರೆ, ಪಟೇಲ್ರ ಪ್ರತಿಮೆ ನೋಡೋಕೆ ಬಂದವರು ಕೇವಲ ಅಷ್ಟೇ ನೋಡಿ ಹೋಗೋದಿಲ್ಲ. ಜಂಗಲ್ ಸಫಾರಿ, ಏಕತಾ ನರ್ಸರಿ, ಗ್ಲೋ ಗಾರ್ಡನ್, ರಿವರ್ ರಾಫ್ಟಿಂಗ್ ಅಂತಹ ಸಾಕಷ್ಟು ಜಾಗಗಳಿಗೆ ಭೇಟಿ ಕೊಡ್ತಾರೆ. ಇದರಿಂದ ಸರ್ಕಾರದ ಆದಾಯ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮಾಡಿರೋದ್ರಿಂದ ದೇಶಕ್ಕೆ ಹೆಮ್ಮೆ ಜೊತೆಗೆ ಲಾಭ ಕೂಡ ಆಗಿಲ್ವಾ? ಪ್ರವಾಸೋದ್ಯಮ ಡೆವಲಪ್ ಆಗಿಲ್ವಾ? ಇದೇ ಜಾಗದಲ್ಲಿ ಶಾಲೆ, ಕಾಲೇಜು, ಆಸ್ಪತ್ರೆ ಮಾಡಬೇಕಿತ್ತು ಅನ್ನೋ ಲಾಜಿಕ್ಕಿಗೆ ಅರ್ಥ ಇದೆಯಾ? ವೀಕ್ಷಕರೇ, ರಾಮ ಮಂದಿರದ ವಿಚಾರದಲ್ಲೂ ಇಂಥ ಮಾತುಗಳಿಗೆ ಬೆಲೆ ಕೊಡೋ ಅಗತ್ಯ ಇಲ್ಲ. ಕಾಲವೇ ಉತ್ತರ ಕೊಡುತ್ತೆ, ಅಂಕಿಅಂಶಗಳೇ ಉತ್ತರ ಕೊಡುತ್ತೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.
ನೀವಿನ್ನೂ ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್. ನೋಡ್ತಾ ಇರಿ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.